ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಯುಗಾದಿ ಹಬ್ಬದ ವ್ಲಾಗ್. ಸೊ ನನ್ನ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್. ಸೊ ಸಾರಿ, ನಾನು ತುಂಬಾ ಲೇಟಾಗಿ ಯುಗಾದಿ ಹಬ್ಬದ ವ್ಲಾಗ್ಸ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಹೆಲ್ತ್ ಅಪ್ಸೆಟ್ ಇತ್ತು. ಸೊ ಹಾಗಾಗಿ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನನ್ನ ಚಾನಲ್ ಕೂಡ ಬೆಳೆಯುತ್ತೆ ಮತ್ತು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ವ್ಲಾಗ್ ನೀವು ನೋಡಿದರೆ ನಾವು ಇದು ಗುಡಿನ ನಿಲ್ಲಿಸಿದ್ದೀವಿ. ಸೊ ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಪೆಷಲ್ ಡಿಶಸ್ ಇರುತ್ತೆ. ಅಂದರೆ ಹೂರ್ಣದ ಹೋಳಿಗೆ, ಅದು ಬೇಳೆಕಾಳು ಹಾಕಿ ಹೋಳಿಗೆ ಮಾಡ್ತಾರೆ ಸೊ ನಮ್ಮ ಕಡೆ. ಸೊ ಅದನ್ನು ಮಾಡೋದು, ಮತ್ತು ಕೋಸಂಬರಿ, ಚಿತ್ರಾನ್ನ, ಮತ್ತು ಬಜ್ಜಿ, ಮತ್ತು ಇದು ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರು. ಸೊ ಹಾಗಾಗಿ ನಾನು ಸಣ್ಣ ಶಾರ್ಟ್ ವೀಡಿಯೋಸ್ ಮಾಡಿದ್ದೀನಿ, ಅಂದರೆ ಗ್ಲಿಮ್ಸನ್ನು ತೊಗೊಂಡಿದ್ದೀನಿ, ಶಾರ್ಟ್ ಗ್ಲಿಮ್ಸ್. ಸೊ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ. ಸೊ ಅದನ್ನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ, ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಡುಗೆಗೆ. ಅಮ್ಮ ಸಾರು ಮಾಡ್ತಾರೆ, ಮತ್ತು ಹೋಳಿಗೆ ನಾವಿಬ್ಬರು ಸೇರಿ ಮಾಡ್ತೀವಿ. ಮತ್ತು ಬಾಕಿ ಇದು ಬದನೆಕಾಯಿ ಪಲ್ಯ ಆಗಿರ್ಬೋದು, ಮತ್ತು ಕೋಸಂಬರಿ ಅದನ್ನು ನಾನು ಮಾಡ್ತೀನಿ. ಸೊ ಈ ಥರ ನಾವು ವರ್ಕನ್ನು ಡಿವೈಡ್ ಮಾಡ್ಕೊಳ್ತೀವಿ. ನನಗೆ ಸಾರು ಬರುತ್ತೆ, ಕಟ್ಟಿನ ಸಾರು. ಆದರೆ ನಾನು ನಮ್ಮ ಅಮ್ಮನ ಕಡೆಯಿಂದ ಅಮ್ಮ ಏನು ಮಾಡ್ತಾರಲ್ಲ ಕಟ್ಟಿನ ಸಾರು, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ಥರ ಟೇಸ್ಟ್, ಆ ಥರ ಫ್ಲೇವರ್ ನಾನು ಎಷ್ಟೇ ಸಲ ಟ್ರೈ ಮಾಡಿದ್ರು ಬರೋದೇ ಇಲ್ಲ. ಸೊ ಹಾಗಾಗಿ ಅಮ್ಮಗೆ ಹೇಳ್ಬಿಡ್ತೀನಿ ನಾನೆಲ್ಲ ಅದು ಪ್ರಿಪ್ರೇಷನ್ಸ್ ಏನಿರುತ್ತೆ ಅದನ್ನು ನಾನು ಮಾಡಿಕೊಡ್ತೀನಿ, ಅದು ನೀನು ಸಾರು ಮಾಡು ಅಂತ. ಸೊ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೆಕ್ಸ್ಟ್ ಡೇ ಆದರೂ ನಾವು ತುಂಬ ಇಷ್ಟಪಟ್ಟು ತಿಂತೀವಿ. ಸೊ ನಿಮ್ಮ ಮನೆಯಲ್ಲೂ ಹೀಗೇನಾ? ಅಮ್ಮ ಇದ್ದರೆ ಅಮ್ಮಗೆ ಹೇಳ್ತೀವಲ್ಲ ನಾವು ಅವರ ಸ್ಪೆಷಲ್ ಡಿಶಸ್ ಮಾಡೋದಕ್ಕೆ, ಅವ್ರ ಕೈಯಿಂದ ಮಾಡಿದಂಥ ಡಿಶ್ ಅವ್ರ ಏನು ರೆಸಿಪಿ ತೊಗೊಂಡು ನಾವು ಟ್ರೈ ಮಾಡಿದ್ರೂ ಕೂಡ ಅದು ಆ ಥರ ಟೇಸ್ಟ್ ಬರೋದೇ ಇಲ್ಲ. ಅದಕ್ಕೆ ಅಂತಾರೆ ಅಮ್ಮನ ಕೈ ರುಚಿ ಅಂತ. ಸೊ ಅದನ್ನು ನಮಗೆ ಆಗೋದೇ ಇಲ್ಲ. ಸೊ ಅದನ್ನೇ ನಾನೀಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ನಾನು ತೋರಿಸ್ತೀನಿ. ಈಗ ಪಲ್ಯ ಆಗಿದೆ, ಇದು ಬದನೆಕಾಯಿ ಪಲ್ಯ, ಮತ್ತು ಇದು ಮಸಾಲೆ ತೆಗೆದಿಟ್ಕೊಂಡಿದ್ದೀನಿ ಸಾರಿಗಂತ. ಸ್ವಲ್ಪ ಬದನೆಕಾಯಿ ಪಲ್ಯ ಕೂಡ ಹಾಕ್ತೀನಿ, ಮತ್ತು ಸಾರಿ ಕೂಡ ಹಾಕ್ತಾರೆ. ಇದು ಹೂರ್ಣ, ಇನ್ನು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಕುಕ್ಕರಲ್ಲಿ ನಾನು 4 ಅಥವಾ 5 ಸೀಟಿ ಮಾಡಿಕೊಂಡು ಆಮೇಲೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಿ. ಸೊ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಸೊ ಈಗ ಕಾಯಿನ ತುರ್ಕೊಳ್ತಾ ಇದ್ದೀನಿ. ಕಾಯಿ ಇದು ಹೋಳಿಗೆಗೂ ಕೂಡ ಸ್ವಲ್ಪ ಹಾಕ್ತೀನಿ, ಮತ್ತು ಕೋಸಂಬರಿಗೂ ಮತ್ತು ಪಲ್ಯಕ್ಕೂ ಬೇಕು. ಸೊ ಹಾಗಾಗಿ ಕಾಯಿನ ತುರ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿದಂಥ ಬೇಳೆನ ಮತ್ತೆ ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಸಾಫ್ಟಾಗಿ ಬೇಕಲ್ವಾ, ಸೊ ಹೋಳಿಗೆ ತುಂಬ ಚೆನ್ನಾಗಾಗತ್ತೆ. ಸೊ ಹಾಗೆ ಈ ಥರ ರುಬ್ಕೊಂಡ್ರೆ ಮಿಕ್ಸಿಯಲ್ಲಿ ಸೊ ತುಂಬ ಬೇಗನೂ ಕೂಡ ಆಗುತ್ತೆ, ಮತ್ತು ಚೆನ್ನಾಗಿ ಸಾಫ್ಟ್ ಕೂಡ ಬರುತ್ತೆ ಹೋಳಿಗೆ. ಈಗ ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ. ಇದು ಕೋಸಂಬರಿ ರೆಡಿಯಾಗಿದೆ, ಪಲ್ಯ ರೆಡಿಯಾಗಿದೆ, ಸಾರು ಕೂಡ ಈಗ ಸ್ವಲ್ಪ ಕುದೀತಾ ಇದೆ, ಹೋಳಿಗೆ ಕೂಡ ಆಯಿತು. ಈಗ ಲಾಸ್ಟ್ ನಾನು ಬಜ್ಜಿನ ಮಾಡ್ತಾಯಿದ್ದೀನಿ. ಸೊ ಬಜ್ಜಿ ಯೂಶ್ವಲಿ ನಾನು ಮಾಡೋದಿಲ್ಲ. ಸೊ ಯಾವಾಗಲೂ ನಾನು ಮಾಡೋದಿಲ್ಲ, ಈ ಥರ ಒಕೇಶ್ನಲಿ ಫೆಸ್ಟಿವಲ್ ಇದ್ದಾಗ ಮಾತ್ರ ಮಾಡ್ತೀನಿ, ಮತ್ತು ಯಾವಾಗಾದರೂ ಅನಿಸಿದ್ರೆ ತಿನ್ನಬೇಕು ಅಂತ ಅಷ್ಟೇ. ಜಾಸ್ತಿ ನಾನು ಆಯಿಲಿ ಪದಾರ್ಥ ಮಾಡೋದಿಲ್ಲ. ನನಗೆ ಶಾಲೋ ಫ್ರೈನೇ ತುಂಬಾ ಇಷ್ಟ. ಈ ಹಿಟ್ಟಿಗೆ, ಕಡಲೆ ಹಿಟ್ಟಿಗೆ ಸ್ವಲ್ಪ 2 ಸ್ಪೂನು ಇದು ಅಕ್ಕಿ ಹಿಟ್ಟನ್ನು ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿ ಆಗುತ್ತೆ, ಮತ್ತು ಕ್ರಿಸ್ಪಿನೆಸ್ ಬರುತ್ತೆ. ಸೊ ಹಾಗೆ 1 ಅಥವಾ 2 ಸ್ಪೂನು ನೋಡಿಬಿಟ್ಟು ನಾವು ಮಿಕ್ಸ್ ಮಾಡಿ ಇದಕ್ಕೆ ಮಾಡೋದು. ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಇದು ಧನಿಯಾ ಮತ್ತು ಜೀರಿಗೆ ಪೌಡರು, ಉಪ್ಪು, ಮತ್ತು ಸ್ವಲ್ಪ ಖಾರ, ಹಸಿ ಖಾರನೂ ಹಾಕ್ಕೊಳ್ಬೋದು, ಅಥವಾ ಕೆಂಪು ಮೆಣಸಿನ್ಕಾಯಿ ಖಾರನೂ ಹಾಕ್ಕೊಳ್ಬೋದು. ನಾನಿದು ಮಿರ್ಚಿ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ಯಾವುದೇ ರೀತಿ ಖಾರ ಆ್ಯಡ್ ಮಾಡಿಲ್ಲ. ಈಗ ಹಪ್ಪಳ ಕರಿತಾ ಇದ್ದೀನಿ. ಸೊ ಲಾಸ್ಟ್ ಹಪ್ಪಳ ಬಾಕಿ ಇದೆ. ಹಪ್ಪಳ ಕರೋದು, ಆಮೇಲೆ ಸ್ವಲ್ಪ ಇದು ಏನು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಅದಾಯಿತು ಅಂತಂದರೆ ಇದು
ಹೋಳಿಗೆ ಲಾಸ್ಟಿಗೆ ಇಟ್ಕೊಳ್ತೀವಿ. ಸೊ ಹೋಳಿಗೆ ಆದರೆ ಆಯಿತು, ಡನ್. ಸೊ ಇವತ್ತಿನ ಅಡುಗೆ ಮುಗಿಯುತ್ತೆ. ಈಗ ಹೋಳಿಗೆನ ಮಾಡ್ತಾಯಿದ್ದೀವಿ. ಅಮ್ಮ ಲೆಟ್ಟಸ್ ಕೊಡ್ತಿದ್ದಾರೆ, ನಾನು ಬೇಯಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಸೊ ಅದಾದಮೇಲೆ ಹಪ್ಪಳ ರೆಡಿ ಇದೆ. ಸೊ ಬಜ್ಜಿ ಕೂಡ ಮಾಡಿದೆ. ಸೊ ಬಜ್ಜಿ ಕೂಡ ರೆಡಿಯಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಈಗ ಹೋಳಿಗೆ ಒಂದು ಮಾಡಿದ್ರೆ ಸೊ ನೈವೇದ್ಯ ಕೊಡಬೇಕು. ಆಮೇಲೆ ಇದು ಸಾರು. ಸೊ ಫ್ರೆಂಡ್ಸ್, ಈಗ ಅಡುಗೆ ಆಯಿತು. 1 ಗಂಟೆ ಆಗ್ತಾಯಿದೆ, 1:30 ಅನಿಸುತ್ತೆ. ಸೊ ಅಡುಗೆ ಎಲ್ಲ ಮುಗೀತು. ಹೋಳಿಗೆನೂ ಕೂಡ ಪೂರ್ತಿಯಾಗಿ ಮಾಡಿ ಮುಗಿಸಿದ್ವಿ. ಈಗ ನಾನು ರೂಮಿಗೆ ಬಂದೆ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಈಗ ಸ್ವಲ್ಪ ರೆಡಿ ಆಗಬೇಕು. ಅಂದರೆ ಸೀರೆ ಉಟ್ಕೊಳ್ತಾ ಇದ್ದೀನಿ. ಇನ್ನು ಪೂಜೆ ಸ್ವಲ್ಪ ಬಾಕಿ ಇದೆ. ಅಂದರೆ ನಾವೇನು ಗುಡಿ ಕೂಡಿಸಿದ್ದೀವಿ, ಸೊ ಆ ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ಆಗಿದೆ. ಇವಾಗ ನೈವೇದ್ಯ ಮತ್ತು ಆರತಿ ಮಾಡಬೇಕು. ಸೊ ನಾನು ಮತ್ತು ಇವರು ಸೇರಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ನಾನು ಇವತ್ತು ಯಾವ ಸೀರೆ ಹಾಕ್ಕೊಳ್ತಾ ಇದ್ದೀನಿ ಏನು ಅಂತ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹಾಗೆಯೇ ಟಚ್ ಅಪ್. ಸೊ ಇವಾಗ ತಾನೇ ನಾನು ಫ್ರೆಶ್ ಅಪ್ ಆಗಿ ಬಂದೆಲ್ಲ. ಸೊ ನಾನೀಗ ಜಸ್ಟ್ ಬೆಳಗ್ಗೆ ನಾನು ಆಲ್ಮೋಸ್ಟ್ ನಾನು ರೆಡಿಯಾಗಿದ್ದೆ. ಎಲ್ಲಿ ಹೊರಗಡೆ ಹೋಗ್ತಾ ಇಲ್ಲಲ್ಲ. ಸೊ ಈವ್ನಿಂಗ್ ಪ್ಲ್ಯಾನ್ ಇದೆ. ಸೊ ಇವಾಗ ನಾನು ಜಸ್ಟ್ ನಾರ್ಮಲ್ ಆಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೆ. ಸೊ ಇನ್ನೊಂದ್ಸಲ ಮಾಯಿಶ್ಚರೈಸರ್ ಸ್ವಲ್ಪ ಅಪ್ಲೈ ಮಾಡ್ತೀನಿ, ಯಾಕಂದರೆ ಸ್ವೆಟ್ಟಿಂದ ಎಲ್ಲ ಇದಾಗಿರುತ್ತಲ್ಲ, ಹೋಗಿರುತ್ತೆ. ಸೊ ಜಸ್ಟ್ ಈಗ ನಾನು ಮಾಯಿಶ್ಚರೈಸರ್ ಅಪ್ಲಿಕೇಶನ್ ಮಾಡ್ತೀನಿ. ಸೊ ಇವಾಗ ಏನು ಸನ್ಸ್ಕ್ರೀನ್ ಅದೇನೇನು ಅಪ್ಲೈ ಮಾಡ್ತಾ ಇಲ್ಲ, ಯಾಕಂದರೆ ಜಸ್ಟ್ 2 ಅವರ್ಸ್ಗೆ ಮನೆಯಲ್ಲೇ ಆಗೋದು. ಯಾಕಂದರೆ ನಾನೀಗ ಒಂದು BB ಕ್ರೀಮ್ ಅಪ್ಲೈ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಏನು ಮ್ಯಾಟ್ ಫಿನಿಶ್ ಇರುತ್ತಲ್ಲ. ಸೊ ನನ್ನ ಸ್ಕಿನ್ ಮತ್ತೆ ಡ್ರೈ ಆಗಬಾರ್ದು, ಡ್ರೈ ಅನ್ನಿಸ್ಬಾರ್ದು, ಪೋಚ್ ಅನ್ನಿಸ್ಬಾರ್ದು ಮೇಕಪ್ ಅಂತೇಳಿ ಮೊದಲು ಮತ್ತೆ ನಾನೀಗ ಮಾಯಿಶ್ಚರೈಸರ್ ಅಪ್ಲಿಕೇಶನ್ ಮಾಡ್ಕೊಳ್ತೀನಿ ಫಸ್ಟು. ಆನಂತರ ಒಂದು ಸಣ್ಣ ಸ್ಮಾಲ್, ಅಂದರೆ ನಾನು ಇಟ್ಕೊಂಡಿದ್ದೀನಿ ಯಾವಾಗಲೂ ಜಸ್ಟ್ ಅರ್ಜೆನ್ಸಿಗೆ ಅಂತ BB ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫಿನಿಶ್ ಕೊಡುತ್ತೆ. ನನ್ನ ಸ್ಕಿನ್ ಕಲರೇ ಇದೆ. ಸೊ ಇದಕ್ಕೆ ಯಾವುದೇ ರೀತಿ ಬ್ರಷ್ ಏನು ಬೇಡ, ಹಾಗೇ ಅಪ್ಲಿಕೇಶನ್ ಮಾಡ್ಕೊಳ್ಬೋದು. ಕೈಯಿಂದನೇ ಜಸ್ಟ್ ರಬ್ ಮಾಡ್ಕೊಳ್ಬೋದು. ಸೊ ಯಾವುದೇ ರೀತಿ ಅಪ್ಲಿಕೇಶನ್ ಬೇಡ. ಅದಕ್ಕೆ ಕತ್ತಿಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕತ್ತಿಗೆಲ್ಲ ಹಚ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಚೆನ್ನಾಗಿದೆ. BB ಕ್ರೀಮ್ ಶೈನ್ ಲುಕ್ ಕೊಡುತ್ತೆ. ದ ಇನ್ಸ್ಟಂಟ್ ಗ್ಲೋ. ಓಕೆ, ಐ ಹೋಪ್ ಕವರ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಗ್ಲೋ ಅನ್ನಿಸ್ತಾ ಇದೆಲ್ಲ ಸ್ಕಿನ್. ಸಾಕಲ್ಲ ಇಷ್ಟು ಮನೆಯಲ್ಲಿ, ಏನೋ. ಇದು ರೋಸ್ ಪೌಡರ್, ಲ್ಯಾಕ್ಮೆ ಅದು ರೋಸ್ ಪೌಡರ್ ವಿತ್ ಸನ್ಸ್ಕ್ರೀನ್ ಇದೆ. ಸೊ ಇದನ್ನೇ ನಾನು ಹಚ್ಕೊಳ್ತೀನಿ ಈಗ. ಸೊ ಸನ್ಸ್ಕ್ರೀನ್ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವಿತ್ ಪಿಂಕ್ ಲಿಪ್ಸ್ಟಿಕ್ ಹಚ್ಕೊಳ್ಬೇಕು ಅಷ್ಟೇನೆ. ನೋಡಿ,
ಎದ್ರೇಲಿನ ಸ್ವಲ್ಪ ಎಸ್ ನೋಡಿ ತೋರಿಸ್ತೀನಿ. ಪಿಂಕ್ ಚೆನ್ನಾಗಿದೆ. ಪಿಂಕ್ ಲಿಪ್ಸ್ಟಿಕ್. ಐಮ್ ಗುಡ್ ಟು ಗೋ. ನೋಡಿ ಅಂದರೆ ಲಿಪ್ಸ್ ನೋಡಿ ನೀಟಾಗಿ ಶೇಪ್ ಆಗುತ್ತೆ. ಸೊ ಮತ್ತೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಐಮ್ ರೆಡಿ. ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ. ಈ ಸಾರಿನ ಉಟ್ಕೊಳ್ತಾ ಇದ್ದೀನಿ. ಇದು ಕ್ರೀಮ್ ಮತ್ತು ಗ್ರೀನ್ ಬಾರ್ಡರ್ ಸಾರಿ. ಸೊ ಈ ಸಾರಿನ ಉಟ್ಕೊಂಡು ರೆಡಿ ಆಗ್ತೀನಿ ನಾನು. ಮತ್ತೆ ಇದು ಬ್ಲೌಸ್ ಈ ಥರ ಹೊಲಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಹಿಂದೆ ಈ ಥರ ವರ್ಕ್ ಇದೆ, ಬಟರ್ಫ್ಲೈ ವರ್ಕ್ ಅಂತಾರಲ್ಲ ಅದಕ್ಕೆ, ಮತ್ತೆ ಇದು ನಾಚ್ ಕಟ್ಟೋದಕ್ಕೆ. ಓಕೆ ಬನ್ನಿ. ಸೊ ಐ ಆಮ್ ರೆಡಿ. ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ಹಾಫ್ ಆನ್ ಅವರ್ ರೆಡಿ ಆದೆ. ಸೊ ಜಸ್ಟ್ ಸಿಂಪಲ್ ಆಗಿ ಒಂದು ಚೋಕರ್, ಇಯರಿಂಗ್ ಹಾಕೊಂಡಿದ್ದೀನಿ. ಇದೇ ಇಯರಿಂಗ್ ಬಿಚ್ಚಿಲ್ಲ. ಸೊ ಒಂದು ಚೋಕರ್. ಈ ಸೀರೆ ಸಾಫ್ಟ್ ಸಿಲ್ಕ್, ಸೊ ಈಸಿಯಾಗಿ ಉಟ್ಕೊಳ್ಬೋದು. ನಮ್ಮ ಪಾಪು ರೆಡಿ ಆಗಿದ್ದಾನೆ. ಸೇಮ್ ಕಲರ್, ಕ್ರೀಮ್ ಕ್ರೀಮ್. ಓ ಮ್ಯಾಚಿಂಗ್, ಕೋಇನ್ಸಿಡೆನ್ಸ್. ಕಳಾಲ ಸುತ್ತ. ಹಾಯ್ ಕಲ. ಅಮ್ಮ ನೋಡಿ, ನನ್ನ ಪಾಪುಗೆ ಹೊಸ ಡ್ರೆಸ್. ಸಮರ್ ಇದೆ ಅಲ್ಲ, ಸೊ ಹಾಗಾಗಿ ಲೈಟ್ ವೇಟ್ ಇರಲಿ ಅಂತಾನೆ ಈ ಥರ ಡ್ರೆಸ್ ತಗೊಂಡಿದ್ದು. ಮುಂಚೆನೆ ತಗೊಂಡಿದ್ದು, ಇವಾಗ ಹಾಕಿದ್ದೀನಿ. ಲೈಟ್ ಇದೆ, ತುಂಬಾನೇ ಲೈಟ್ ಇದೆ, ಸಾಫ್ಟ್ ಇದೆ, ಚೆನ್ನಾಗಿದೆ. यूपल जुजू को रोटलस क्या आता तो आणि ऑन करा लागला म्हणून. चलो 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 शमी शमी शमी. ಬೆಲ್ಲನೇ ಜಾಸ್ತಿ ಇರಲಿ, ಬೇವು ಬೇಡ. ಓಕೆ, ಆ್ಯಕ್ಚುಲಿ ಲೈಫಲ್ಲಿ ಎರಡೂ ಇರಬೇಕು. ಎರಡೂ ಇದ್ರೇ ಅಂದರೆ ಲೈಫ್ನ ಮಹತ್ವ, ಇಂಪಾರ್ಟೆನ್ಸ್ ಗೊತ್ತಾಗತ್ತೆ. ಸೊ ಒಂದೇ ಬೆಲ್ಲ ಇತ್ತಂದರೆ ಏನೋ ಒಂಥರ ಲೈಫ್ ಬೇಜಾರು ಅನ್ಸುತ್ತೆ. ಅಂದರೆ ಖುಷಿ ಲೈಫ್ನಲ್ಲಿ ಎರಡೂ ಇರಬೇಕು, ಖುಷಿ ಮತ್ತು ದುಃಖ. ಸೊ ಆವಾಗಲೇ ನಮಗೆ ಖುಷಿ ಬಂದಾಗ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ, ದುಃಖ ಬಂದಾಗ ನಮಗೆ ಪಾಠ ಕಲಿತೀವಿ. ಆ್ಯಕ್ಚುಲಿ ಲೈಫಲ್ಲಿ ಈ ಥರ ಮುಂದೆ ಮಾಡಬಾರ್ದು, ಮುಂದೆ ಏನು ಮಿಸ್ಟೇಕ್ಸ್ ಆಗಬಾರ್ದು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಜಸ್ಟ್ ಖುಷಿನೇ ಇತ್ತಂದರೆ ನಮಗೆ ಯಾವುದೇ ರೀತಿ ಲೆಸನ್ಸ್ ಆಗಿರ್ಬೋದು ಯಾವುದೇ ರೀತಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಎರಡು ಇರಬೇಕು ಲೈಫಲ್ಲಿ.
व्याधिग्रस्तकलौरे औषधं जानवी द्वयं वैद्यो नारायणो गृहे कोई टिप ले लेना है ಇವಾಗ ಬಂದ್ವಿ ಒಂದು 5 ಮಿನಿಟ್ಸ್ ಆಯಿತು ಬಂದು. ಸೊ ನಾವು ಯೂಶ್ವಲಿ ಆ ಟೆಂಪಲ್ಗೆ ಹೋಗ್ತೀವಿ, ಮೂಕಾಂಬಿಕಾ ಟೆಂಪಲ್. ಸೊ ನನ್ನ ಎಲ್ಲ ಫೆಸ್ಟಿವಲ್ ಟೈಮಲ್ಲೂ ನಾನು ಅದು ಟೆಂಪಲ್ ವಿಸಿಟ್ ಮಾಡೋದನ್ನ ತೋರಿಸ್ತೀನಿ. ಯಾಕಂದರೆ ಅದು ಸ್ವಲ್ಪ ಹತ್ರ ಇದೆ ಮತ್ತು ದೇವಿ ಟೆಂಪಲ್ ಇರೋದ್ರಿಂದ, ದೇವಸ್ಥಾನ ಇರೋದ್ರಿಂದ ನಾವು ಅಲ್ಲಿ ವಿಸಿಟ್ ಮಾಡ್ತೀವಿ. ಸೊ ಸ್ವಲ್ಪ ದೂರ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಅಂದರೆ ಇಲ್ಲಿ ಗಣೇಶ ಇದು ಸಿದ್ಧಿವಿನಾಯಕ ಟೆಂಪಲ್, ಇಲ್ಲ ಅಂತಂದ್ರೆ ಅಲ್ಲೇ ಹತ್ರದಲ್ಲೇ ಸ್ವಲ್ಪ ಹೋದ್ರೆ ಮಹಾಲಕ್ಷ್ಮಿ ಟೆಂಪಲ್ ಕೂಡ ಇದೆ. ಸೊ ಅಲ್ಲಿ ವಿಸಿಟ್ ಮಾಡ್ಬೇಕಂತ ಪ್ಲಾನ್ ಇತ್ತು. ಆದರೆ ತುಂಬಾನೇ ಲೇಟ್ ಆಯಿತು ಊಟ ಎಲ್ಲ ಮಾಡಿ. ಮತ್ತೆ ಅಲ್ಲಿ ಹೋಗೋವರೆಗೂ 2 hours ಆಗುತ್ತೆ. 5 ಗಂಟೆಗೆ ಬಿಟ್ರು ಸೊ 7 o'clock ಹೋಗಿ ರೀಚ್ ಆಗ್ತೀವಿ. ಸೊ ದರ್ಶನ ಮಾಡಿ ಮತ್ತೆ ವಾಪಸ್ ಲೇಟ್ ಆಗುತ್ತೆ. ಮತ್ತೆ ಅದು ಫುಲ್ ಎಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿತ್ತು. ಸೊ ಹಾಗೆ ಕ್ಯಾನ್ಸಲ್ ಮಾಡಿದ್ವಿ. ಸೊ ಅದು ಕ್ಯಾನ್ಸಲ್ ಮಾಡಿ ಇಲ್ಲೇ ಮೂಕಾಂಬಿಕಾ ಟೆಂಪಲ್ಗೆ ಹೋದ್ವಿ. ಸೊ ಅದು ಯಾವಾಗಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಅದೊಂದು 2 ಮೇನ್ ಟೆಂಪಲ್ ಇದೆ. ಮಹಾಲಕ್ಷ್ಮಿ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿದ್ದೀವಿ ತುಂಬ ಸಲ. ಮತ್ತೆ ಸಿದ್ಧಿವಿನಾಯಕ ಟೆಂಪಲ್ ಕೂಡ ಇದೆ. ಅದು ಹೊರಗಡೆಯಿಂದನೂ ಜನ ಬಂದು ಎಲ್ಲ ವಿಸಿಟ್ ಮಾಡ್ತಾರೆ. ಸೊ ಚೆನ್ನಾಗಿದೆ ಅದು ಕೂಡ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಆಗುತ್ತೆ ಅವಾಗ. ಸ್ವಲ್ಪ ಬೆಳಗ್ಗೆನೆ ಬೇಗ ಹೋಗಿ ಬಂದರೆ ಒಳ್ಳೆಯದು. ಸೊ ನನ್ನ ಇವತ್ತಿನ ಔಟ್ಲುಕ್ ಇದು ಆಗಿತ್ತು ನಮ್ಮ ದಿನ. ಮತ್ತೆ ಇವತ್ತು ನಾನು ಒಂದು ಗೋಲ್ಡ್ ಕಾಯಿನ್ ತೊಗೊಂಡೆ. 1 ಗ್ರಾಮ್ ಗೋಲ್ಡ್ ಕಾಯಿನ್ ಇರುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಇವತ್ತು ಏನಾದರೂ ಸಿಲ್ವರ್ ಅಥವಾ ಗೋಲ್ಡ್ ತೊಗೊಳ್ಬೇಕಂತಾರಲ್ಲ, ಸೊ ತುಂಬ ಒಳ್ಳೆಯದು ತೊಗೊಂಡ್ರೆ. ಸೊ ಹಾಗಾಗಿ ನ್ಯೂ ಇಯರ್ ಸೊ ನಾನು ತೊಗೊಂಡೆ. ಗೋಲ್ಡ್ ಈಗ ರೇಟ್ ಕೂಡ ತುಂಬ ಜಾಸ್ತಿ ಆಗಿದೆ. ಇದು ನೋಡಿ 1 ಗ್ರಾಮ್ ಗೋಲ್ಡ್. ಸೊ ಇದನ್ನು ತಗೊಂಡೆ. ಸೊ ಇವತ್ತು ಸಿಲ್ವರ್ ಅಥವಾ ಗೋಲ್ಡ್ ಏನೋ ತಗೋಬೇಕು, ಒಳ್ಳೆ ದಿನ, ಶುಭ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಚೆನ್ನಾಗಿ ಒಳ್ಳೆಯದು ತೊಗೊಂಡ್ರೆ. ಸೊ ಹಾಗೆ 1 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ 7,000 ಇತ್ತು. ಈಗ ತುಂಬಾ ಕಾಸ್ಟ್ಲಿ ಆಗಿದೆ, 24 ಕ್ಯಾರೆಟ್ ಅಲ್ಲ. ಸೊ ಕಾಸ್ಟ್ ಆಗಿದೆ ಗೋಲ್ಡ್. ಸೊ ಫ್ರೆಂಡ್ಸ್, ಹೀಗಿತ್ತು ನಮ್ಮ ದಿನ. ಸೊ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಟಯರ್ಡ್ ಆಗಿದ್ದೀನಿ, 10 ಗಂಟೆ ಆಗ್ತಾ ಇದೆ. ಈಗ ಊಟ ಮಾಡಿ ಮಲಗೋದಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ದಿನ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗಾದರೆ ನನ್ನ ಚಾನೆಲ್ ಕೂಡ ಗ್ರೋ ಆಗುತ್ತೆ. ಸೊ ನಿಮ್ಮೆಲ್ಲ ಸಪೋರ್ಟ್ ನನಗೆ ಸಿಕ್ಕರೆ ನನಗೂ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋಸ್ ಮಾಡೋದಕ್ಕೆ.
ಮತ್ತು ಯಾವ ರೀತಿ ಕಂಟೆಂಟ್ ಬೇಕು ಅಂತ ಹೇಳಿ. ಸೊ ಯಾವ ರಿಲೇಟೆಡ್ ಕಂಟೆಂಟ್, ಮೇಕಪ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕುಕಿಂಗ್ ರಿಲೇಟೆಡ್ ಆಗಿರ್ಬೋದು, ಟ್ರಾವೆಲಿಂಗ್ ರಿಲೇಟೆಡ್, ಸೊ ಅದೆಲ್ಲ ನಾನು ಹಾಕ್ತಾ ಇರ್ತೀನಿ. ಸೊ ನಿಮಗೂ ಏನಾದರೂ ಎಕ್ಸ್ಟ್ರಾ ಬೇರೆ ಕಂಟೆಂಟ್, ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನಾದರೂ ನಿಮಗೆ ತಿಳ್ಕೊಬೇಕಾಗಿದೆ ಪ್ಲೀಸ್ ಹೇಳಿ. ಯಾಕಂದರೆ ನಾನು ಫಿನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ನಾನು ಇನ್ವೆಸ್ಟ್ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಹಾಗಾಗಿ ನಾನು ಆ ಕಂಟೆಂಟ್ ನಾನು ಕ್ರಿಯೇಟ್ ಮಾಡಿ ನಿಮಗೆಲ್ಲ ಶೇರ್ ಮಾಡ್ತೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.